ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅಬ್ಸಲ್ಯೂಟ್ಲಿ ಬೆಸ್ಟ್. ಅಮೇರಿಕಾದಿಂದ ಬಂದಿದ್ದೀನಿ ನೋಡೋಕ್ಕಿದ್ದು, ಸಕ್ಕತ್ತಾಗಿತ್ತು. USA ಇಂದ ಬಂದಿದ್ದು. ಬಂದಿದ್ದೆ ವೆಡ್ಡಿಂಗಿಗೆ. ಫ್ಯಾಂಟಾಸ್ಟಿಕ್ ಮೂವಿ, ಮೆನಿ ಟೈಮ್ಸ್ ನೋಡ್ಬೋದು. ಇದಕ್ಕೋಸ್ಕರ ಬಂದಿದೆ, ಪ್ರೀಮಿಯರ್ ಶೋ ನೋಡೋಣ ಅಂತ. ಈ ಥರ ಪಿಕ್ಚರ್ಗಳು ಬರ್ತಾ ಇರುತ್ತೆ. ಬಂದಿದೆ ಕ್ಲೋಸ್ ಫ್ರೆಂಡ್ ಫಸ್ಟ್ ಡೇ ಪ್ರೀಮಿಯರ್ ಶೋ ನೋಡಬೇಕು ಅಂದ್ವಿ. ಸೊ US ಇಂದ ಬಂದಿದೆ, ಬುಕ್ ಮಾಡ್ದೆ ಟಿಕೆಟ್ ನೋಡೋಣ ಅಂತ. ಬೆಸ್ಟ್ ಮೂವಿ, ಅಬ್ಸಲ್ಯೂಟ್ಲಿ ಬೆಸ್ಟ್. ವಿಲ್ ರನ್. ಫ್ರೆಂಡ್ಸ್ ಎಲ್ಲ ಅಮೇರಿಕಲ್ಲಿ ನೋಡ್ತಾ ಇದ್ದಾರೆ. ವಿಲ್ ರನ್ ಲೈಕ್ ಕ್ರೇಜಿ. ವೆರಿ ಗುಡ್ ಮೂವಿ. ಚೆನ್ನಾಗಿದೆ. ವೆಬ್ ಸೀರೀಸ್ ತಗೋ ಮತ್ತೆ ತುಂಬಾ ಚೆನ್ನಾಗಿತ್ತು. ಎವ್ರಿ ಇಂಡಿಯನ್ ಶುಡ್ ವಾಚ್ ದಿಸ್ ಮೂವಿ. ಇಟ್ಸ್ ಸೋ ಪೇಟ್ರಿಯಾಟಿಕ್. ಆದಿತ್ಯ ದರ್ಗ್ ಥ್ಯಾಂಕ್ಸ್ ಹೇಳ್ತೀನಿ. ವಂಡರ್ಫುಲ್ ಮೂವಿ. ಇನ್ಫ್ಯಾಕ್ಟ್ ಎಲ್ಲರಿಗೂ ಪೇಟ್ರಿಯಾಟಿಸಮ್ ಉಕ್ಕಿ ಬರುತ್ತೆ, ಅಷ್ಟು ಚೆನ್ನಾಗಿದೆ ಮೂವಿ. ಯು ಶುಡ್ ವಾಚ್. ಐ ಆಮ್ ಸೋ ಲಕ್ಕಿ ಪ್ರೀಮಿಯರ್ ಶೋ ಬಂದು ನೋಡಿದಂತ ಖುಷಿ ಆಯ್ತು ನಮಗೆ. ಇಟ್ಸ್ ಅನ್ ಆಸಮ್ ಮೂವಿ. ಜೈ ಹಿಂದ್. ನೋಡಪ್ಪ, ಹೇಳೇನಲ್ಲ, ಬಿಫೋರ್ ದುರಂದರ್ ಆಫ್ಟರ್ ದುರಂದರ್. ಈ ಪಿಕ್ಚರ್ ನೋಡ್ಲಿಲ್ಲ ಅಂದ್ರೆ ನೀವೇನು ನೋಡಿಲ್ಲ, ಆಯ್ತಾ? ಮುಚ್ಕೊಂಡು ಬಂದು ಎಲ್ಲರೂ ನೋಡಿ. ಥ್ಯಾಂಕ್ ಯು. Super movie, sir. Must watch movie. Everyone has to see it. ಥ್ಯಾಂಕ್ ಯು. ಪಿಕ್ಚರ್ ಸೂಪರ್ ಆಗಿತ್ತು. ಎಲ್ಲರೂ ನೋಡ್ಬೇಕಿದು, ಇಂಡಿಯನ್ಸ್ ಎಲ್ಲ ನೋಡಬೇಕು. ಜೈ ಹಿಂದ್. ಮಾಡಿ ಫುಲ್ ಕೂತ್ಕೊಡಿ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ನೆಕ್ಸ್ಟ್ ಲೆವೆಲ್. ಅಟ್ ದ ಸೇಮ್ ಟೈಮ್ ಒಳ್ಳೆ ಥ್ರಿಲ್ ಕೊಡುತ್ತೆ. ಬಂದು ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಆ್ಯಂಡ್ ಎಲ್ಲರೂ ಸ್ಪಾಯ್ಲರ್ ಯಾರು ಕೊಡಬೇಡಿ ಅಷ್ಟೇ. ಥ್ಯಾಂಕ್ ಯು ಸರ್. ಫಿಲಮ್ ತುಂಬ ಸಖತ್ತಾಗಿದೆ. ಒಂದು ಪಿಕ್ ಸಿನಿಮಾ. ಇದು 4 ಅವರ್ ಇದೆ ಅಂತ ಗೊತ್ತೇ ಆಗಿಲ್ಲ ನನಗೆ. ಟೈಮ್ ಹೋಗಿದೆ ಗೊತ್ತಾಗಿಲ್ಲ, ಅಷ್ಟು ಸಖತ್ತ ಫಿಲಮು. ತುಂಬ ಸಖತ್ತಾಗಿದೆ ಸರ್. ನೀವು ಒಂದ್ಸಲ ನೋಡಿ ಹೋಗ್ಬಿಟ್ಟು. ತುಂಬ ಚೆನ್ನಾಗಿತ್ತು ಮೂವಿ. ಎಂಟರ್ಟೈನಿಂಗ್ ಆಗಿತ್ತು. ಆಮೇಲೆ ತುಂಬ ಆಸ್ಪೆಕ್ಟ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಟ್ವಿಸ್ಟ್ಸ್ ಇತ್ತು. ಇಟ್ ವಾಸ್ ಗ್ರೇಟ್. ಚೆನ್ನಾಗಿತ್ತು. ಹೇಳೋದಿಲ್ಲ, ಅಷ್ಟು ಚೆನ್ನಾಗಿದೆ. ಸರ್ ಲೇಟ್ ಅವ್ರ ಹೇಳ್ಬೇಕಾ? ಫುಲ್ ರಿವ್ಯೂ ಹೇಳಬೋದಾ? ಕನ್ನಡದಲ್ಲಿ ಹೇಳ್ಬೇಕಾ, ಇಂಗ್ಲೀಷಲ್ಲಿ ಹೇಳ್ಬೇಕಾ? ಯಾರು ದುರಂದರ್ 1 ಏನೇಂದ್ರೆ ಏನೂ ಅಲ್ಲ, ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ಪೀಕ್ ಸೀನ್ಸ್ ಅಂತ ಕರೀತಾರಲ್ಲ, ಪೀಕ್ ಸೀನ್ಸ್ ಅಂತ ಇಟ್ಸ್ ಲೈಕ್ ಒನ್ ಆಫ್ ದ ಟಾಪ್ ಮೋಸ್ಟ್. ಆ್ಯಂಡ್ ಆಫ್ಟರ್ ದಟ್ ನೀವು ದುರಂದರ್ 1 ಮೂವಿ ನೋಡ್ಕೊಂಡು ಬಂದರೆ ಅರ್ಥ ಆಗೋದು. ದುರಂದರ್ 2 ಬಂದರೆ ಅವ್ರ ಹೆಸರೇನು? ಡಾರ್ಲಿಂಗ್ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಮಗು ಆ್ಯಕ್ಟಿಂಗು ಮೊದಲಿಗೆ ಡಾರ್ಲಿಂಗ್ ಕೃಷ್ಣ ಅವರ ಡೈರೆಕ್ಷನ್ ತುಂಬ ಇಷ್ಟ ಆಯಿತು. ಸಂಭಾಷಣೆ, ಸಾಹಿತ್ಯ ಎಲ್ಲ. ನಾವು 1, 2, 3 ಮೂವರು ಇಬ್ರು ಜೋಡಿ ಬಂದಿದ್ದೀವಿ. ಸೂಪರ್ ಆಗಿದೆ ಮೂವಿ. ಎಲ್ಲರೂ ನೋಡಿ, ಒಳ್ಳೆ ಮೂವಿ, ಮಿಸ್ ಮಾಡ್ಕೊಂಬಿಡಿ. ಎಮೋಷನಲ್ ಚೆನ್ನಾಗಿದೆ. ನೈಸ್. ಅಪ್ಪ ಮಗಳದು ಸಂಬಂಧ ಹೇಗೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ರು. ತುಂಬ ಚೆನ್ನಾಗಿದೆ ಸರ್. ಡೈರೆಕ್ಷನ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಮೂವಿ. ಫಸ್ಟ್ ಪಾರ್ಟ್ ನೋಡಿದಾಗ ನಿಧಿ ಸತ್ತಾಗ ಎಷ್ಟು ಬೇಜಾರಾಗಿತ್ತು, ಅದಕ್ಕಿಂತ ಇವಾಗ ಈ ಪಾರ್ಟ್ ಅಲ್ಲಿ ಫಸ್ಟ್ ಬೇಜಾರಾದಂಗೆ ಆಗುತ್ತೆ, ಬಟ್ ಲಾಸ್ಟ್ ಅಲ್ಲಿ ಫುಲ್ ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್. ಪಾರ್ಟ್ 3 ತುಂಬಾ ಜಾಸ್ತಿನೇ ಖುಷಿ ಆಗುತ್ತೆ, ಯಾಕಂದ್ರೆ ಅವ್ರ ಮಗಳ ಜೊತೆ ಸೇರ್ತಾನಲ್ಲ. ಮೂವಿ ತುಂಬಾ ಚೆನ್ನಾಗಿದೆ. ಡಾರ್ಲಿಂಗ್ ಕೃಷ್ಣ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಏನಯ್ಯ ಇವನ್ ಮಾಕ್ಟೇಲ್ ಅಂತ ಇವತ್ತು ನೋಡಿದ್ಮೇಲೆ ನಿಜವಾದ ಯೋಗ್ಯತೆ ಇರೋವಂಥ ಮನುಷ್ಯ. ಫಸ್ಟ್ ಕ್ಲಾಸ್ ಪಿಕ್ಚರ್, ಮಾತಾಡೋಂಗೇ ಇಲ್ಲ. ನಾವು ಪುನೀತ್ ರಾಜ್ಕುಮಾರ್ ಅವ್ರದ್ದೆಲ್ಲ ಪಿಕ್ಚರ್ಗಳು ನೋಡಿದ್ಮೇಲೆ ಈ ಥರ ಪಿಕ್ಚರ್ನ ಇವತ್ತೇ ನೋಡಿ. ಭಾಳ ಹೈ ಕ್ಲಾಸ್ ಪಿಕ್ಚರ್. ನೋ ವರ್ಡ್ಸ್.
ಅಷ್ಟೇ. ಗಂಡ ಹೆಂಡತಿ ಇಬ್ಬರಿಗೂ ಹ್ಯಾಟ್ಸ್ ಆಫ್. ಏನು ಎಮೋಷನ್ ಫೀಲ್ ರಿಯಲಿ ಎಮೋಷನ್ನೇ, ಸ್ಟೋರಿ, ಕಾಮಿಡಿ ಎಲ್ಲ ಇದೆ. ಲಾಸ್ಟಲ್ಲಿ ಯಾವ ಥರ ತಗೊಂಡಿದ್ದಾರೆ ಅಂದರೆ ಗ್ರೇಟ್, ಹೇಳೋಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ನೋಡಿ. ಇಲ್ಲಪ್ಪ, ದಿಸ್ ಇಸ್ ಸಮಥಿಂಗ್ ಫ್ಯಾಬುಲಸ್. ಅದಕ್ಕೆಲ್ಲ ಕಂಪ್ಯಾರಿಸನ್ನೇ ಇಲ್ಲ. ಈ ಪಿಕ್ಚರೇ ಪಿಕ್ಚರ್. ನಿಜ, ಆ ಲಾಸ್ಟ್ ಜಡ್ಜ್ಮೆಂಟು ಅಷ್ಟು ಚೆನ್ನಾಗಿದೆ. ಜಡ್ಜು ತೀರ್ಪು ಕೊಡೋದ್ರ ಬದಲು ಆ ಮಗುನೂ ತೀರ್ಪು ಕೊಟ್ಬಿಡುತ್ತೆ. ಹೈ ಕ್ಲಾಸ್, ಏನು ವರ್ಡೇ ಇಲ್ಲಪ್ಪ. ಎಲ್ಲ ತುಂಬ, ನಾನೇನು ನಂಗೆ ಡಾರ್ಲಿಂಗ್ ಕೃಷ್ಣ ನಾನೇನು ಪರಿಚಯ ಇಲ್ಲ, ಏನಿಲ್ಲ, ಸಾಧಾರಣ ಕನ್ನಡ ಅಭಿಮಾನಿ ಅಂಥವನು ಇಂಥ ಪಿಕ್ಚರ್ನ ಹೊಗಳಿದ್ದಾರೆ ಅಂದರೆ ದರ್ ಈಸ್ ಸಮಥಿಂಗ್ ಇನ್ ಇಟ್. ಏನು ಕೋಟ್ಯಾಂತರ ರೂಪಾಯಿ ಚೆಲ್ಲಿ ಏನು ಡಮಾಡಿಮೀರ್ ಅಂತ ಹೊಡೆದು ಏನೂ ಇಲ್ಲ. ಸಿಂಪಲ್ ಸ್ಟೋರಿ, ಸಿಂಪಲ್ ಫಿಲಮ್, ಬ್ಯೂಟಿಫುಲ್. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.